ಸ್ನೇಹಿತರೆ, ಶರಣ ಬಂಧುಗಳೇ, ಅನುಭವಗೋಷ್ಠಿಗೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಕನ್ನಡ ಪ್ರಾಧ್ಯಾಪಕರಾದಂತಹ ಶ್ರೀಮತಿ ಮಳಿ ಮಠ ಅವರು ನಮ್ಮೊಂದಿಗಿದ್ದಾರೆ. ಶೀಲಾ ಅವರು ತಮಗೆ ಅತ್ಯಂತ ಪ್ರಿಯವಾದವರು ಮಹಿಳಾ ವಚನಕಾರ್ತಿಯಲ್ಲಿ ನೀಲಾಂಬಿಕೆ ಮತ್ತು ಗಂಗಾಂಬಿಕೆ ಇವರ ಒಂದಷ್ಟು ವಚನಗಳನ್ನು ದಯಮಾಡಿ ಓದಿ. ಖಂಡಿತ. ಬಸವಣ್ಣನವರ ವಿಚಾರ ಪತ್ನಿ ನೀಲಾಂಬಿಕೆಯ ವಚನ ನೋಡ್ರೆ, ಕಲಿಯುಗದಲ್ಲಿ ಹುಟ್ಟಿ ಆ ಕಲಿಯುಗದಲ್ಲಿ ಬೆಳೆದೆನಯ್ಯ, ಕೃತಯುಗದಲ್ಲಿ ಹುಟ್ಟಿ ಆ ಕೃತಯುಗದಲ್ಲಿ ಬೆಳೆದೆನಯ್ಯ, ದ್ವಾಪರದಲ್ಲಿ ಹುಟ್ಟಿ ಆ ದ್ವಾಪರದಲ್ಲಿಯೇ ಬೆಳೆದೆನಯ್ಯ, ತ್ರೇತ್ರಾಯುಗದಲ್ಲಿ ಹುಟ್ಟಿ ತ್ರೇತ್ರಾಯುಗದಲ್ಲಿಯೇ ಬೆಳೆದೆನಯ್ಯ. ಎನಗೆ ಪ್ರಾಣವಿಲ್ಲ, ಎನಗೆ ಪ್ರಾಣವಿಲ್ಲ, ಎನಗೆ ಕಾಯವಿಲ್ಲ, ನಾನೇತರಲ್ಲಿಯೂ ಹೊಂದಿದವಳಲ್ಲ, ನಾನೇತರಲ್ಲಿಯೂ ಹೊಂದಿದವಳಲ್ಲ, ಅಜಾತನ ಕಲ್ಪಿತ ಸಂಬಂಧವಾಗಲು ಆನು ನಿಮ್ಮ ಐಕ್ಯದಲ್ಲಿ ನಿಂದೆನಯ್ಯ ಸಂಗಯ್ಯ. ಬಹಳ ಸ್ಪಷ್ಟವಾಗಿ ತನ್ನ ಆತ್ಮವಿಶ್ವಾಸದಿಂದ ಆ ಮನೋದೌರ್ಬಲ್ಯವನ್ನ, ಎಲ್ಲಿ ನಾನು ಗುಲಾಮಗಿರಿಯನ್ನ ಬಿಟ್ಟಿದ್ದೀನಿ ಎನ್ನುವ ಸ್ಪಷ್ಟತೆ ಇಲ್ಲಿ ಮುಕ್ತ ಆಂತರಿಕ ಇಂಟ್ರಾಸ್ಪರ್ಷನ್ ಡೆಮೊಕ್ರೆಟಿಕ್ ಅನ್ನೋದನ್ನ ಬಹುಶಃ ನಾನು ನೀಲಾಂಬಿಕೆಯಲ್ಲಿ ಕಂಡುಕೊಂಡಿದ್ದೀನಿ. ಗಿರಿಜಾ ಅವರೇ, ಅವ್ರು ಮೂರೂ ಹೇಳಿಬಿಟ್ರು. ಕಲಿಯುಗದಲ್ಲಿ, ಕೃತಯುಗದಲ್ಲಿ, ದ್ವಾಪರ ಯುಗದಲ್ಲಿ, ತ್ರೇತ್ರಾಯುಗದಲ್ಲಿ ನನಗೆ ಪ್ರಾಣ, ಇಲ್ಲಿ ಪ್ರಾಣ ಅಂದರೆ ಉಸಿರಾಟ ಅನ್ನುವ ಅರ್ಥ ಅಲ್ಲ. ನಾನು ಯಾವುದನ್ನು ಪ್ರಾಣ ಅಂದ್ಕೊಂಡಿದ್ದೀನೋ ಆ ಪ್ರಾಣ ಇಲ್ಲದಿದ್ದರೂ ಕೂಡ ನಾನು ನನ್ನ ಬದುಕನ್ನು ನಿಭಾಯಿಸ್ತೀನಿ ಅಂತಕ್ಕಂಥ ಆತ್ಮವಿಶ್ವಾಸ ಮತ್ತು ಛಲ. ನನಗೆ ಕಾಯವಿಲ್ಲ, ಎಂಥ ಕಾಯವಿಲ್ಲ. ನಾನು ಪತ್ನಿಯಾಗಿ, ನಾನು ಒಬ್ಳು ಸಂಸಾರದ ದಾಂಪತ್ಯದಲ್ಲಿದ್ದು, ನಾ ಕುಟುಂಬದ ಹಿನ್ನೆಲೆಯಲ್ಲಿದ್ದು ಆ ಕಾಯ ನನಗಿಲ್ಲ, ಆ ಶರೀರ ನನಗಿಲ್ಲ. ನನಗಿರ್ತಕ್ಕಂಥ ಕಾಯ ಮುಕ್ತ ಸ್ವಾತಂತ್ರ್ಯದ, ಮನಸ್ಸಿನ ಸ್ವಾತಂತ್ರ್ಯದ, ಮನಸ್ಸಿನ ಪ್ರಭುತ್ವದ ಕಾಯವನ್ನು ಹೊಂದಿದವಳಾಗಿದ್ದೇನೆ. ನಾನೇತರಲ್ಲಿಯೂ ಹೊಂದಿದವಳಲ್ಲ. ಬ್ಯೂಟಿಫುಲ್ ಆದಂಥ ಒಂದು ವಾಕ್ಯ, ಬಹಳ ಅಕಾಡೆಮಿಕ್ ಆದಂಥ ಒಂದು ವಾಕ್ಯ. ಇವತ್ತಿನ ಮಹಿಳೆ ತನ್ನನ್ನು ಮೀರಿ ಬೆಳಿಬೇಕಾಗಿರ್ತಕ್ಕಂಥ ವಾಕ್ಯ. ನಾನೇತರಲ್ಲಿಯೂ ಹೊಂದಿದವಳಲ್ಲ, ನನಗೆ ಇಂಥದ್ದು ಹಾಗೆ ಹೀಗೆ ಅನ್ನುವ ಯಾವ ಪಟ್ಟವೂ ಬೇಕಾಗಿಲ್ಲ. ನನ್ನದೇ ಆದಂಥ ಪಟ್ಟವನ್ನು ನಾನು ನಿರ್ಮಾಣ ಮಾಡಿಕೊಳ್ಳುವಷ್ಟು ಬಹಳ ಮುಂದಿದ್ದೀನಿ. ನನ್ನದೇ ಆದಂಥ ಒಂದು ವಿಚಾರಗಳಿವೆ. ನಾನೇತರಲ್ಲಿಯೂ ಹೊಂದಿದವಳಲ್ಲ, ಅಜಾತನ ಕಲ್ಪಿತ ಸಂಬಂಧವಾಗಲು, ನನ್ನ ಸಂಬಂಧದ ಅಜಾತತ್ವದ ಸಂಬಂಧವನ್ನು ಮಾಡಿಕೊಳ್ಳುವಷ್ಟ ಒಂದು ಗಟ್ಟಿತನ ನನ್ನಲ್ಲೇ ಇದೆ, ಅಂತ ವ್ಯಕ್ತಿತ್ವ ನನ್ನಲ್ಲೇ ಇದೆ. ಆನು ನಿಮ್ಮ ಐಕ್ಯದಲ್ಲಿ ನಿಂದೆನಯ್ಯ ಸಂಗಯ್ಯ. ತನ್ನ ಸಂಗಯ್ಯನಿಗೆ ಅವಳು ಹೇಳ್ತಾ ಹೋಗ್ತಾಳೆ, ನಿಮ್ಮ ಐಕ್ಯದಲ್ಲಿ ಇದ್ದೀನಿ. ಆ ಐಕ್ಯ ಅನ್ನೋದನ್ನ ನಾನು ಪರಿಭಾವಿಸ್ಕೊಳ್ತಾ ಇರೋದು, ನನಗೆ ಬೇಕಾಗಿರುವ ಹಿತ ಪತಿ ಸುತನಲ್ಲ, ನನಗೆ ಬೇಕಾಗಿರ್ತಕ್ಕಂಥದ್ದು ಆ ಶರಣ ಸಮೂಹ, ಆ ಶರಣತ್ವದ ಸತ್ಸಂಗದ ಅಂಶ. ನಿಮ್ಮಲ್ಲಿ ನಾನು ಐಕ್ಯನಾಗುತ್ತೇನೆ, ಆತ್ಮವಿಶ್ವಾಸದ ಸಂಕುಲದಲ್ಲಿ ನಾನು ಐಕ್ಯಳಾಗುತ್ತೇನೆ, ಮುಕ್ತ ಸ್ವಾತಂತ್ರ್ಯದಲ್ಲಿ ನಾನು ಐಕ್ಯಳಾಗುತ್ತೇನೆ, ಮನಸ್ಸಿನ ಪ್ರಭುತ್ವದಲ್ಲಿ ನಾನು ಅಜರಾಮಳಾಗುತ್ತೇನೆ, ಅಲ್ಲಿ ನಾನು ಐಕ್ಯಳಾಗಿದ್ದೇನೆ ಅನ್ನೋದನ್ನ ಹೇಳ್ತಾ ಹೋಗ್ತಾಳೆ. ಇಲ್ಲಿ ಒಂದೊಂದು ವಚನದ ಪದಗಳನ್ನು ನಾವು ನಿರ್ವಚನ ಮಾಡ್ತಾ ಹೋದ್ರೆ ವ್ಯಕ್ತಿತ್ವ ವಿಕಾಸವೂ ಆಗ್ತಾ ಹೋಗುತ್ತೆ, ಸಮಾಜೋಧಾರ್ಮಿಕ ವ್ಯಕ್ತಿತ್ವವೂ ಆಗ್ತಾ ಹೋಗುತ್ತೆ, ಪ್ರಜಾಪ್ರಭುತ್ವದ ಜೀವನ ಸಂವಿಧಾನದ ವ್ಯಕ್ತಿತ್ವವೂ ಕೂಡ ಆಗ್ತಾ ಹೋಗುತ್ತೆ. ವಚನ ನೀಲಾಂಬಿಕೆಯ ವಚನದ ಈ ಹಿನ್ನೆಲೆಯಲ್ಲಿ ನಾವು ಈ ಲೋಕದಲ್ಲಿಯೇ ಕಲ್ಯಾಣವನ್ನು ಮಾಡ್ಕೊಳ್ಳಿಕ್ಕೂ ಸಾಧ್ಯತೆ ಇದೆ ಅನ್ನೋದನ್ನ ಸ್ಪಷ್ಟವಾಗಿ ನೀಲಾಂಬಿಕೆ ಹೇಳ್ತಾಳೆ. ಗಿರಿಜಾ ಅವರೇ, ಒಬ್ಬಳು ಪತ್ನಿ, ಒಂದು ಕುಟುಂಬ ಅಂದರೆ ನಮ್ಗೆ ಗೊತ್ತಿರೋ ಹಾಗೆ ಪುರುಷ ಪ್ರಧಾನ ಸಮಾಜದಲ್ಲಿ ನಾವು ಬದುಕ್ತಾ ಇದ್ದೇವೆ. ಈಗಲಿನ ರಾಜಕಾರಣದಲ್ಲೂ ಸಹ ನಾವು ಈಗ 33% ತಗೊಳ್ಳೋಕ್ಕೆ ಈಗಲೂ ಒದ್ದಾಡ್ತಾ ಇದ್ದೀವಿ. BBMP ಅನ್ನುವಂಥ ಒಂದು ಚುನಾವಣೆಯಲ್ಲಿ 50% ಇದ್ದರೂ ಸಹ ಅಲ್ಲಿ ಮಹಿಳಾ ಕಾರ್ಪೊರೇಟರ್ಗಳಿರ್ತಾರೆ ಹೆಸರಿಗೆ ಮಾತ್ರ. ಅವರ ಹಿಂದೆ ಎಲ್ಲ ಗಂಡಂದಿರು, ಅವರ ಗಂಡ ಅಥವಾ ಅವರ ಹಸ್ಬೆಂಡ್ ಕೆಲಸ ಮಾಡ್ತಾ ಇರ್ತಾರೆ. ಮಹಿಳೆಯರು ಕೊನೆಯ ನಿಮಿಷದಲ್ಲಿ ಬಂದು ಒಂದು ಸೈನ್ ಮಾಡ್ತಾರೆ. ಅವರು ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸುವಂತಹ, ತಾವು ಮನೆಯಿಂದ ಹೊರಗಡೆ ಒಂದು ಧೈರ್ಯವಾಗಿ ಕೆಲಸ ಮಾಡ್ತಾ ನಾನೂ ಸಹ ಕೆಲಸ ಮಾಡಬಹುದು ಅನ್ನುವಂಥದ್ದನ್ನು ಸ್ವಲ್ಪ ಮಾಡ್ತಾನೇ ಇಲ್ಲ ಅಂತ ವಿಪರ್ಯಾಸ ದುಃಖದಿಂದ ನಾವು ಹೇಳಬೇಕಾಗತ್ತೆ. ಅಂದರೆ ನಮ್ಮ ಸಮಾಜ ಏನನ್ನು ನಿರೀಕ್ಷೆ ಮಾಡುತ್ತೆ ಶೀಲಾ ಅಂದರೆ, ನೀನು ನಿನ್ನ ಗಂಡನ ಹಿಂದೆ ಇರು, ಅವ್ರು ಹೇಳ್ತಾರೆ, ಅವರೆಲ್ಲ ಮಾಡ್ತಾರೆ, ನೀನು ಅವ್ರಿಗೆ ಸಪೋರ್ಟ್ ಮಾಡ್ಕೊಂಡಿರು. ಯಾರೋ ಒಬ್ಬರು ಸಾಹಿತಿಗಳು ಹೇಳಿದಾರಂತಲ್ಲ, ನೀವು ಸಾಹಿತ್ಯಗಳನ್ನು ನಿರ್ಮಾಣ ಮಾಡಿ, ಸಾಹಿತ್ಯವನ್ನು ನಾವು ನಿರ್ಮಾಣ ಮಾಡ್ತೀವಿ ಅಂತ. ಸಾಹಿತ್ಯಗಳನ್ನು ನಾವು ನಿರ್ಮಾಣ ಅಂದರೆ ಸಾಹಿತಿಗಳಿಗೆ ನಾವು ಜನ್ಮ ಕೊಡಬಹುದು, ಸಾಹಿತ್ಯ ನಿರ್ಮಾಣ ಅವರ ಹಕ್ಕು, ಅವರ ಅಧಿಕಾರ. ಈ ಕಾಲದಲ್ಲಿ ನಾನು ಮಾತಾಡ್ತಿದ್ದೀನಿ, 21ನೇ ಶತಮಾನದಲ್ಲಿ ಇಂತಹ ಒಬ್ಬಳು ಹೆಂಡತಿ ಹೇಗಿರಬೇಕಂದ್ರೂ ಗಂಡ ಹೇಳಿದಂಗೆ ಕೇಳ್ಕೊಂಡಿರಬೇಕು, ನಿರ್ಧಾರಗಳನ್ನು ಅವ್ರು ತಗೋತಾರೆ, ಹೀಗೆ ಫಾಲೋ ಮಾಡಬೇಕು ಅನ್ನುವಂಥ ಸ್ಥಿತಿಯಲ್ಲಿ ಈಗಲೂ ನಾವೆಲ್ಲ ಇದ್ದೀವಿ. ಆದರೆ ನಿಜವಾಗಲೂ ಗಂಡ ಹೆಂಡತಿರ ಮಧ್ಯೆ ಒಂದು ಒಳ್ಳೆಯ ಅಂಡರ್ಸ್ಟ್ಯಾಂಡಿಂಗ್ ಬಂದಾಗ, ಗಂಡ ಒಂದು ಕಡೆ ಹೆಂಡತಿ ಒಂದು ಕಡೆ ಹೋಗದೆ ಇಬ್ಬರು ಬಹಳ ಚೆನ್ನಾಗಿ ಒಂದು ಸಂಸಾರ ಸುಖವನ್ನು ಅನುಭವಿಸ್ತಾ ಹೋದಾಗ ನಿಜವಾಗ್ಲೂ ಜೀವನ ಅನ್ನುವಂಥದ್ದು ಬಹಳ ಸುಂದರವಾಗಿರುತ್ತೆ.
ಸ್ವರ್ಗ ಅನ್ನೋಂಥದ್ದು ಇನ್ನೆಲ್ಲೋ ಇರಲ್ಲ, ಆ ಸ್ವರ್ಗ ಅನ್ನೋಂಥದ್ದು ನಮ್ಮ ಮನೆಯಲ್ಲೇ ಇರುತ್ತೆ. ಇವ್ರ ಮಧ್ಯೆ ಒಂದು ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಬರಬೇಕಾಗುತ್ತೆ. ಮತ್ತು ಪುರುಷ ತನ್ನ ಪತ್ನಿಗೆ ಒಂದು ಈಕ್ವಲ್ ರೈಟ್ಸ್ಗಳನ್ನು ಕೊಡಬೇಕು. ಅವಳಿಗೆ ಏನು ಅನಿಸುತ್ತೆ ಅವಳದನ್ನು ಹೇಳಬಹುದು. ನಾರ್ತ್ ಇಂಡಿಯಾದಲ್ಲಿ ಈಗಲೂ ಮದುವೆ ಆದ ತಕ್ಷಣ ಗಂಡನ ಮನೆಯವರು ಹೆಂಡತಿಗೆ ಅಂದರೆ ಆ ಸೊಸೆಗೆ ಒಂದು ಹೆಸರು ಕೊಡ್ತಾರಂತೆ. ಆ ಹಿಂದಿನ ಹೆಸರು ಎಲ್ಲೋಯ್ತು? ಇಲ್ಲ ಮದುವೆ ಆದಮೇಲೆ ಆ ಹೆಸರು ಹೋಯಿತು, ಈಗ ಹೊಸ ಹೆಸರು. ಎಷ್ಟು ಅಂದರೆ ಹೆಸರನ್ನೂ ಸಹ ಬದಲಾಯಿಸ್ಕೊಳ್ಳುವಂಥದ್ದು, ವೈಫ್ ಆಫ್ ಅಂತ ಹೇಳ್ಕೊಳ್ಳುವಂಥದ್ದು. ನಾನೀಗ ಚರ್ಚೆ ಡಿಬೇಟ್ನಲ್ಲಿಲ್ಲ ಶೀಲಾ, ಇಂತಹ ಒಂದು ಸತ್ಯ ಸಂಗತಿಗಳನ್ನು ಎಲ್ಲರ ಮುಂದೆ ನಾನು ಇಡ್ತಾ ಇದ್ದೀನಿ. ಹಾಗಂತ ನಾನು ಮಹಿಳೆ ದೊಡ್ಡವಳು ಅನ್ನುವಂತಹ ಒಂದು ಅಹಂಕಾರವೂ ಇಲ್ಲ. ನಾನು ಬಹಳ ವಿಧೇಯಳಾಗಿ ಹೇಳ್ತಾ ಇದ್ದೀನಿ. ಈ ಥರ ಅಭಿಪ್ರಾಯಗಳನ್ನು ಹೇಳುವಂತಹ ಒಂದು ಅಧಿಕಾರ ಈಗಲೂ ಸ್ವಲ್ಪ ಕೊಡೋಕ್ಕೆ ಜನ ಹಿಂಜರಿತಾ ಇದ್ದಾರೆ. ಆದರೆ 12ನೇ ಶತಮಾನದ ಈ ಮಹಿಳಾ ವಚನಕಾರ್ತಿ ಬಸವಣ್ಣನವರಿಗೆ ಸಮಾನವಾಗಿ ತನ್ನ ಅಭಿಪ್ರಾಯಗಳನ್ನು ಹೇಳ್ತಾರೆ, ವಚನಗಳನ್ನು ಅವರು ಬರೀತಾರೆ. ಅವರ ವೈಚಾರಿಕ ಪ್ರಜ್ಞೆ, ಅವರ ಧೈರ್ಯ ನಿಜವಾಗಲೂ ಈಗಲೂ ನಮ್ಮ ಮಹಿಳೆಯರಿಗೆ ಆದರ್ಶಪ್ರಾಯವಾಗಬೇಕು. ಏನು ಹೇಳ್ತೀರಾ? ಖಂಡಿತ. ನೀವು ಬಹಳ ಮುಖ್ಯವಾದಂಥ 3 ಪದಗಳನ್ನ ನನ್ನ ಮುಂದೆ ಇಟ್ಟಿದ್ದೀರಿ. ಒಂದು ಹಕ್ಕು, ಎರಡನೇದ್ದು ನಮ್ಮದೇ ಆದಂಥ ಕರ್ತವ್ಯ, ಮೂರನೇದ್ದು ನಾವು ಪತಿ ಹೇಳುವ ಹಿನ್ನೆಲೆಯಲ್ಲಿ ನಮ್ಮ ಬದುಕನ್ನು ಸಾಧಿಸ್ಬೇಕೆ. ನನ್ನಂಥವಳಿಗೆ ವಚನಕಾರರು ಹೇಳ್ಕೊಟ್ಟಿರ್ತಕ್ಕಂಥದ್ದೇನು ಅಂತಂದರೆ, ನನ್ನ ಮನಸ್ಸಿನಲ್ಲಿ ಮೂಡ್ತಕ್ಕಂಥ ಪ್ರತಿಯೊಂದು ಆಲೋಚನೆಗಳಿಗೆ ನಿಜವಾದ ಹಕ್ಕುದಾರಳು ನಾನೇ. ನನ್ನ ಹಕ್ಕು ಏನು ಅಂತ ಗೊತ್ತಾದಾಗ ನನ್ನ ಕರ್ತವ್ಯವೂ ಕೂಡ ಗೊತ್ತಾಗುತ್ತೆ ಅನ್ನೋದಕ್ಕೆ ಶರಣತತ್ವ ಕೊಟ್ಟಿರ್ತಕ್ಕಂಥ ಅತ್ಯಂತ ದೊಡ್ಡ 2 ತತ್ವಗಳು ಕಾಯಕ ಮತ್ತು ದಾಸೋಹ. ಕಾಯಕ ನನ್ನ ಹಕ್ಕಾದರೆ ದಾಸೋಹ ನನ್ನ ಕರ್ತವ್ಯ. ಕಾಯಕ ಸಂಪಾದನೆಯ ಸಂಸ್ಕೃತಿಯನ್ನು ಹೇಳ್ಕೊಟ್ರೆ ದಾಸೋಹ ವಿತರಣೆಯ ವಿನಮ್ರತೆಯನ್ನು ಹೇಳ್ಕೊಡೋದ್ರಿಂದ ಪ್ರಾಯಶಃ ಮಹಿಳೆ ಇವತ್ತಿನ ದಿವಸ 21ನೇ ಶತಮಾನದಲ್ಲಿ ತನ್ನನ್ನು ತಾನು ಎಲ್ಲಿ ಪ್ರತಿಷ್ಠಾಪನೆ ಮಾಡ್ಕೋಬೇಕು ಅಂತ ಅನ್ನೋದನ್ನ ವಚನ ಸಾಹಿತ್ಯದಿಂದ ಬಹಳ ನೇರವಾಗಿ ಕಲ್ತಿದ್ದಾಳೆ ಅನ್ನೋದನ್ನ ನಾನು ಬಹಳ ದೃಢವಾಗಿ ಹೇಳ್ತಾ ಬರ್ತೀನಿ. ಉದಾಹರಣೆ ನೋಡ್ರಿ, ನಮ್ಮ ಗಂಗಾಂಬಿಕೆಯ ವಚನ ಇಲ್ಲಿ ಒಂದು ಕಿರಿಯ ಪತ್ನಿಯಾಗಿರ್ತಕ್ಕಂಥ ನೀಲಮ್ಮ ನಮಗೆ ಕಾಣಿಸ್ತಕ್ಕಂಥದ್ದು ವೈಚಾರಿಕ ಪ್ರಜ್ಞೆಯ ಮನೋಭಾವದ ವ್ಯಕ್ತಿತ್ವ ವಿಕಾಸ ಮಾಡಿಕೊಡುವ ಒಂದು ಸೂತ್ರವಾಗಿ ಕಂಡು ಬಂದರೆ, ಗಂಗಾಂಬಿಕೆ ಕೇವಲ 9 ವಚನಗಳನ್ನು ಬರಿತಾ ಹೋಗ್ತಾಳೆ. ಆ 9 ವಚನದಲ್ಲಿ ಅವಳು ಕೊಡ್ತಕ್ಕಂಥ ರೀತಿ ನೀತಿಗಳು ಏನಂದ್ರೆ, ಹಿರಿಯ ಪತ್ನಿಯಾಗಿ ಅವಳು ಆ ಕೌಟುಂಬಿಕ ಪ್ರಜ್ಞೆಯನ್ನು ಹೇಳ್ತಾ ಬರ್ತಾಳೆ. ದಾಂಪತ್ಯದ 3 ಸ್ತರಗಳನ್ನು ಹೇಳ್ತಾ ಬರ್ತಾಳೆ ಗಂಗಾಂಬಿಕೆ. ಮೊದಲು ನಾನು ಸತಿಪತಿಗಳಿಂದ ಒಂದಾದ ಭಕ್ತಿ ಹಿತಮಪ್ಪದ ಶಿವನಿಗೆ ಎನ್ನುವ ದಾಂಪತ್ಯದಲ್ಲಿಯೇ ಹೋಗ್ತಕ್ಕಂಥ ನಮ್ಮ ಹಿರಿಯ ಪತ್ನಿ ಗಂಗಾಂಬಿಕೆ ಒಂದು ಹಂತವನ್ನು ದಾಟಾದ ಕೂಡಲೇ ಪ್ರಸಾದಿ ಮನೋಭಾವದ ದಾಂಪತ್ಯಕ್ಕೆ ಬರ್ತಾ ಹೋಗ್ತಾಳೆ. ನಾವಿಬ್ಬರೂ ಕೂಡ ಸಮಾನರು ಎನ್ನುವ 2ನೇ ಹಂತವನ್ನು ತಟ್ತಾಳೆ. ಗಂಗಾಂಬಿಕೆ ನಮ್ಮಂಥವ್ರಿಗೆ ಮುಖ್ಯವಾಗಬೇಕಾಗಿರೋದು ಅತ್ಯಂತ ಕಡೆಯ ಐಕ್ಯ ಸ್ಥಾನದಲ್ಲಿ ಅವಳು ಒಂದು ರೀತಿ ದೈವತ್ವದ ದಾಂಪತ್ಯವನ್ನು ಕೊಡ್ತಾ ಹೋಗ್ತಾಳೆ ಗಿರಿಜ. ಹಾಗಾಗಿ ನಾನು ಇಲ್ಲಿ ಸಮಾನತೆಯನ್ನು ಕೊಟ್ಟಿರ್ತಕ್ಕಂಥ 12ನೇ ಶತಮಾನದಲ್ಲಿ ಅದನ್ನು ಅನುಭವಿಸಿ ಸ್ಪಷ್ಟವಾಗಿ ಬರೆದವಳು ಯಾರು ಅಂದ್ರೆ ಗಂಗಾಂಬಿಕೆ ಅಂತ ಹೇಳಿ ನಾನು ಭಾವಿಸಿದ್ದೀನಿ. ಅವಳದು 9ನೇ ವಚನದಲ್ಲಿ ಒಂದು ಮುಖ್ಯವಾದಂಥ ವಚನವನ್ನು ಹೇಳ್ತೀನಿ ನೋಡ್ರಿ. ಅವಳು ನಮ್ಗೆಲ್ರಿಗೂ ಪ್ರಶ್ನೆ ಮಾಡ್ತಾಳೆ. ನೀವು ಕೇಳಿರ್ತಕ್ಕಂಥ ಕೆಲವೊಂದು ಸಂದೇಹಗಳಿಗೆ ಇಲ್ಲಿ ಉತ್ತರ ಕೊಡ್ತಾಳೆ ನೋಡ್ರಿ. ಪತಿಯಾಜ್ಞೆಯಲ್ಲಿ ಚರಿಪ ಸತಿಗೆ ಯಾಕೆ ಪ್ರತಿಜ್ಞೆಯು? ಪತಿಯಾಜ್ಞೆಯಲ್ಲಿ ಚರಿಪ ಸತಿಗೆ ಯಾಕೆ ಪ್ರತಿಜ್ಞೆಯು? ಪ್ರಶ್ನಾರ್ಥಕ. ಉತ್ತರ, ಪ್ರತಿಜ್ಞೆಯ ಪತಿಕದರಲ್ಲಿ ಪೋಪದಿರೆ ಯಾತನೆಯಲ್ಲವೇ? ಪ್ರತಿಜ್ಞೆಯ ಪತಿಕರದಲ್ಲಿ ಪೋಪದಿರೆ ಯಾತನೆಯಲ್ಲವೇ? ಇವಳ ಲಿಂಗನಿಷ್ಠೆ ಇವಳಿಗೆ, ಇವಳ ಲಿಂಗನಿಷ್ಠೆ ಇವಳಿಗೆ, ನಮ್ಮ ನಿಷ್ಠೆ ಪತಿಯಾಜ್ಞೆಯಲ್ಲಿ ಕಾಣ ಗಂಗಾಪ್ರಿಯ ಕೂಡಲ ಸಂಗಮ ದೇವ. ಅಲ್ಲಿ ಒಂದು ವ್ಯಂಗ್ಯ ಇದೆ, ಅಲ್ಲೊಂದು ಐರನಿ ಇದೆ. ನನ್ನಂಥವಳಿಗೆ ಆ ಪ್ರಶ್ನೆಗೆ ಉತ್ತರ ನೇರವಾಗಿ ಸಿಕ್ಬಿಟ್ಟಿದೆ. ಇವಳ ಲಿಂಗನಿಷ್ಠೆ ಇವಳಿಗೆ, ಇವಳು ಇನ್ಯಾರೋ ಅಲ್ಲ, ಆ ಗಂಗಾಂಬಿಕೆನೆ. ಅವಳು ತಾನೇ ಹೇಳ್ತಾ, ನನ್ನ ಲಿಂಗನಿಷ್ಠೆ, ನನ್ನ ಸ್ವತಂತ್ರ, ನನ್ನ ಮುಕ್ತತೆ, ನನ್ನ ಆಂತರ್ಯ, ನನ್ನ ಸಮಾನತೆ ನೀನೇನು ನನಗೆ ಹೇಳ್ಕೊಟ್ಟಿದೆಯೋ ಅದನ್ನ ನಾನು ಬೆಳೆಸ್ಕೊಂಡಿರ್ತಕ್ಕಂಥದ್ದು. ನಮ್ಮ ನಿಷ್ಠೆ ಪ್ರತಿ ಆಜ್ಞೆಯಲ್ಲಿ ಕಾಣೆ ಅನ್ನುವಾಗ ಇಲ್ಲಿ ನಮ್ಮ ನಿಷ್ಠೆ ಅನ್ನುವಾಗ ಬಹುತ್ವದಲ್ಲಿ ಮಾತಾಡ್ತಾಳೆ, ಸಮಾಜಕ್ಕೆ ಮಾತಾಡ್ತಾಳೆ. ಇಲ್ಲಿ ನೇರವಾಗಿ ಅವಳು ಸಮಾಜಕ್ಕೆ ಒಂದು ಕರೆಯನ್ನು ಕೊಟ್ಟಿದ್ದಾಳೆ ಗಿರಿಜಾ. ಅವಳ ಬ್ಯೂಟಿಫುಲ್ ಆದಂಥ ವಚನ. ಈ ವಚನ ನಿರ್ವಚನ ಮಾಡಲಿಕ್ಕೆ ಪ್ರಾಯಶಃ ನಾವು ಪೂರ್ತಿ ಫ್ಯಾಮಿಲಿ ಕೋಡನ್ನು ತಗೋಬೇಕಾಗುತ್ತೆ, ಪೂರ್ತಿ ನಾವು ದಾಂಪತ್ಯದ ಲಕ್ಷಣಗಳನ್ನ ತಗೊಂಡು ಇಲ್ಲಿ ಮಾತಾಡ್ತಾ ಬೇಕಾಗುತ್ತೆ. ಯಾಕಂದ್ರೆ 2 ಪ್ರಶ್ನೆ ನಮಗೆ ಇಟ್ಟಿದ್ದಾಳೆ. ಅದಕ್ಕೆ ಇನ್ನೊಂದು ಉತ್ತರವನ್ನ ಈ ರೀತಿ ಹೇಳ್ತಾಳೆ ನೋಡ್ರಿ. ಒಂದು ಹಾಳು ಭೂಮಿಯ ಹುಲಿ ಬಂದು ಎನ್ನ ಎಳೆಗರುವ ಭಕ್ಷಿಸಿತ್ತಲ್ಲಯ್ಯ. ಒಂದು ಹಾಳು ಭೂಮಿಯ ಹುಲಿ ಬಂದು ಎನ್ನ ಎಳೆಗರುವ ಭಕ್ಷಿಸಿತ್ತಲ್ಲ. ಆ ಹುಲಿ ಹಾಳಿಗೆ ಹೋಗದು,
ಆ ಹುಲಿ ಹಾಳಿಗೆ ಹೋಗೋದು, ನಾಶಕ್ಕೆ ಹೋಗೋದು. ಹಾಳು ಭೂಮಿಯಲ್ಲಿ ಬಂದ್ಬಿಟ್ಟಿದೆ, ಆಯ್ತು ಹುಲಿ. ಆದ್ರೆ ಆ ಹುಲಿ ಹಾಳೆಗೆ ಹೋಗೋದು, ಆ ಹುಲಿ ಎಳೆಗರುವು ಕಂಡು ಜನನಿ ಆಯಿತು. ಬ್ಯೂಟಿಫುಲ್. ಯಾವ ಹಾಳು ಭೂಮಿಗೆ ಆ ಹುಲಿ ಬಂದು ಭಕ್ಷಿಸಬೇಕಾಗಿತ್ತೋ ಆ ಎಳೆಗರುವನ್ನ, ಆ ಹುಲಿ ಎಳೆಗರುವ ಕಂಡು ಜನನಿ ಆಯಿತು, ತಾನೇ ತಾಯಿ ಆಯ್ತು. ಬ್ಯೂಟಿಫುಲ್ ಆದಂತ ತಾಯ್ತನ, ಮದರ್ಹುಡ್ ಅನ್ನ ಹೇಳ್ತಾ ಬರ್ತಾಳೆ. ಹುಲಿ ಹಾಳು ಮಾಡ್ಲಿಕ್ಕೆ ಬಂದಿರತಕ್ಕಂಥ ಸಂದರ್ಭದಲ್ಲಿ ಎಳೆಗುರುವನ್ನ ನೋಡಿ ಆ ಹುಲಿನೇ ನಿಜವಾದಂತ ತಾಯಿ ಆಯ್ತು ಅನ್ನುವ ಕಾನ್ಸೆಪ್ಟ್ ಇನ್ನು ಯಾವ ಸಾಹಿತ್ಯದಲ್ಲಿದೆ ತೆಗೆದು ತೋರಿಸಲು. ಅದರ ಒಂದು ವಿಶೇಷ ಅರ್ಥ ಏನು ಶೀಲಾ? ಆ ಹುಲಿ ಒಂದು ಹಾಳು ಭೂಮಿಯ ಹುಲಿ ಬಂದು ಎನ್ನಗಳು ಎಳೆಗರುವ ಭಕ್ಷಿಸಿ ತಾಯಿಯ ಆಶ್ಚರ್ಯ ಸೂಚಕ ಚಿಹ್ನೆ. ಒಂದು ಹಾಳು ಭೂಮಿ ಇದೆ, ಆ ಹಾಳು ಭೂಮಿಯಲ್ಲಿ ಒಂದು ಎಳೆಗರು ಶಬ್ದಾರ್ಥವನ್ನು ಹೊರತುಪಡಿಸಿ, ಶಬ್ದಾರ್ಥವನ್ನು ಈಗಾಗಲೇ ಹೇಳಿದ್ರಿ. ಹೌದು, ಶಬ್ದಾರ್ಥ ಬಿಟ್ಟಿದ್ದೆ. ಆದ್ರೆ ಕೇಂದ್ರ ಬಿಂದು ಏನ್ ಹೇಳುತ್ತೆ ಅಂದ್ರೆ ಆ ವಚನದಲ್ಲೇ ಉತ್ತರ ಇದೆ. ಆ ಹುಲಿ ಆ ಎಳೆಗರುವನ್ನ ಭಕ್ಷಣೆ ಮಾಡ್ಲಿಕ್ಕೆ ಬಂತು ಗಿರಿಜಾ ಅವರೇ. ಆದ್ರೆ ಎಳೆಗರುವನ್ನ ನೋಡದ್ ಕೂಡ್ಲೆ ಅದಕ್ಕೇನಾಗ್ಬಿಡ್ತು ಅಂದ್ರೆ ತಾಯ್ತನ ಬಂದ್ಬಿಡ್ತು. ತಾನೇನೆ ಎಳೆಗರು ಆಯ್ತು, ತಾನೇನೆ ತಾಯಿ ಆಯ್ತು. ಆ ಮಗುವನ್ನ ಅದು ಮಗುವಿನ ರೀತಿಯಲ್ಲಿ ಎಳೆಗರುವನ್ನ ತಗೊಂಡು ಹೋಯ್ತು. ಒಂದು ತಾಯಿಗೂ ಒಂದು ಮಗು ಇರುವ ಸಂಬಂಧವನ್ನು ಕೂಡ ಗಂಗಾಂಬಿಕೆ ಒಂದು ಕೌಟುಂಬಿಕದ, ದಾಂಪತ್ಯದ, ತಾಯ್ತನದ, ತಾಯಿ ಮತ್ತು ಮಗುವಿನ ಸನ್ನಿವೇಶದಲ್ಲಿ ಹೇಗೆ ರಕ್ಷಿಸ್ಬೇಕು, ಒಂದು ಮೃಗೀಯವಾದಂಥ ಹುಲಿ ಒಂದು ಎಳೆಗರುವಾದಂತಹ ವಾತ್ಸಲ್ಯ, ಮಮಕಾರ, ತಾಯ್ತನವನ್ನ ಈ ವಚನದಲ್ಲಿ ಗಂಗಾಂಬಿಕೆ ಕೊಡ್ತಾ ಹೋಗ್ತಾಳೆ. ಹಾಗೆ ನೋಡಿದ್ರೆ ಹೆಣ್ಮಕ್ಳು ತುಂಬಾ ಬುದ್ಧಿವಂತರೇನಲ್ಲ. ಅದ್ಯಾರೋ ಕಿಡಿಗೇಡಿಗಳು ಹೇಳಿಬಿಟ್ಟಿದ್ದಾರೆ, ಹೆಣ್ಮಕ್ಳು ಬುದ್ಧಿ ಮೊಳಕೈ ಕೆಳಗೆ ಅಂತ. ಅದ್ಯಾವ ಕಿಡಿಗೇಡಿಗಳು ಹೇಳಿದ್ದಾರೋ ನಿಜವಾಗ್ಲೂ ಅವ್ರ ಕೈಗಿನ್ನೂ ನಮ್ಮ ಕೈಗಿನ್ನೂ ಸಿಕ್ಕಿಲ್ಲ ಅವರು. ಅದು ಅವರ ಅಜ್ಞಾನ, ಇನ್ನೇನು ಮಾತಾಡೋಕ್ಕಾಗಲ್ಲ ಇಲ್ಲಿ. ಹೆಣ್ಮಕ್ಳು ಎಷ್ಟು ಭೌತಿಕವಾಗಿ ಎಷ್ಟು ಬೆಳೆದಿದ್ದಾರೆ, ಅವರ ವಿಚಾರಧಾರೆಗಳು ಎಲ್ಲಿವರೆಗೂ ಇದೆ ಅಂತಂದರೆ ಸಂಸಾರ ಯಾವ ರೀತಿಯಾಗಿರಬೇಕು. ಒಬ್ಬ ಸಾಹಿತಿ ಬರೀತಾನೆ, ಬರೆದು ಒಂದಷ್ಟು ಎಲ್ಲ ಕಡೆ ಕೊಡ್ತಾ ಇರ್ತಾನೆ. ಆದರೆ ತನ್ನ ಮನೆಗೆ ಬಂದಾಗ ಅವನ ಹೆಂಡತಿ ಕೈಯಲ್ಲಿ ಸಿಕ್ಕಾಕೊಂಡು ನರಳ್ತಾ ಇರ್ತಾನೆ. ಅವನಿಗೆ ಸಂಸಾರವನ್ನು ಯಾವ ರೀತಿಯಾಗಿ ನಡೆಸಬೇಕು ಅಂತ ಗೊತ್ತಿರಲ್ಲ. ಬಂದಂತಹ ಮನೆ ಯಾರನ್ನೋ ಕರ್ಕೊಂಬಂದು ಒಂದು 10 ಜನಕ್ಕೆ ಊಟ ಹಾಕು ಅಂತ ಹೇಳಿಬಿಡ್ತಾನೆ. ಆದರೆ 10 ಜನಕ್ಕೆ ಊಟ ಹಾಕುವಷ್ಟು ಅಡುಗೆ ದಿನಸಿ ಇದೆಯಾ ಇಲ್ವೋ ಅಂತ ಯೋಚನೆಯೇ ಮಾಡೋಲ್ಲ. ಆದರೆ ಹೆಂಡತಿ ಆದವಳು ಎಲ್ಲವನ್ನು ಯೋಚನೆ ಮಾಡ್ತಾಳೆ. ಅಂದರೆ ಸಣ್ಣ ಸಣ್ಣ ವಸ್ತುವನ್ನು ಆಕೆ ನೋಡ್ಕೋತಾಳೆ. ಮತ್ತು ಭೌತಿಕವಾಗಿಯೂ ಆಧ್ಯಾತ್ಮಿಕವಾಗಿಯೂ ಅವಳು ತನ್ನ ಗಂಡನಿಗೆ ಗುರುವಾಗಿ, ತನ್ನ ಗಂಡನಿಗೆ ತಾಯಿಯಾಗಿ ಮನೆಯ ಸಂಸಾರವನ್ನೆಲ್ಲ ಆಕೆ ನಡೆಸ್ಕೊಂಡು ಬರ್ತಾಳೆ. ಇಷ್ಟೆಲ್ಲ ಮೇಧಾವಿ ಗುಣಗಳು ಆಕೆಯಲ್ಲಿದೆ. ಒಂದು ಸಣ್ಣ ಘಟನೆ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಶೀಲಾ. ಒಂದು 20 ವರ್ಷಗಳ ಹಿಂದೆ ನಡೆದಂಥದ್ದು, ಇದು ಸತ್ಯವಾಗಿ ನಡೆದದ್ದು. ನನ್ನ ಅವರು ಸ್ನೇಹಿತೆ ಪ್ರೇಮ ಅಂತ, ಅವರ ತಾಯಿ ಒಂದಿನ ಈ ಕಾರ್ಪೆಟ್ಗಳನ್ನು ಕೊಂಡ್ಕೊಳ್ಬೇಕು ಅಂತ ಮನೆ ಮುಂದೆ ರಾಜಸ್ಥಾನಿಗಳು ಸೇಟುಗಳು ಇರ್ತಿದ್ರಲ್ಲ, ಅವಾಗೆಲ್ಲ ತುಂಬ ಮನೆ ಮುಂದೆನೇ ಒಂದು ಗಾಡಿನಲ್ಲಿ ತಳ್ಕೊಂಡು ಕಾರ್ಪೆಟ್ಗಳನ್ನು ಮಾರ್ತಾಯಿದ್ರು. ಬಹಳ ಚೆನ್ನಾಗಿರೋ ರೆಡ್ ಕಲರ್ ದೊಡ್ಡ ದೊಡ್ಡ ಕಾರ್ಪೆಟ್ಗಳು. ಆಮೇಲೆ ಅವರ ಅಮ್ಮನ ನಮ್ಮ ತಾಯಿ ಅವರು ಇಲ್ಲ ಕೊಂಡ್ಕೊಳ್ಳೋಣ ಅಂತ ಕಾರ್ಪೆಟವನ್ನು ಕರೆದ್ರಂತೆ. ಅವನಿಗೆ ಸ್ವಲ್ಪ ಕನ್ನಡ ಬರ್ತಿತ್ತು. ಅವರೆಲ್ಲ ಅವಾಗೆಲ್ಲ ರಾಜಸ್ಥಾನಿಗಳು, ಮಾರ್ವಾಡಿಗಳು. ಆಮೇಲೆ ಕರೆದು ನಾನು ನೋಡಿದ್ರಂತೆ, ಯಾವುದೋ ಒಂದು ಚೆನ್ನಾಗಿತ್ತಂತೆ. ಇದನ್ನು ನಾನು ತೊಗೋತೀನಪ್ಪ ಅಂತ ಹೇಳಿದಂತೆ. ಆಯಿತು. ಆವಾಗ ಆ ಕಾಲಕ್ಕೆ ಅದು 100-200 ರೂಪಾಯಿ, ಅದು ಹೆಚ್ಚು ತುಂಬ. ಈಗ ಅದು 2000-3000 ರೂಪಾಯಿ ಇರ್ಬೋದು ಆ ಬೆಲೆ. 100-200 ರೂಪಾಯಿ. ಮೊದಲು ನಿನ್ನ ಹತ್ರ ದುಡ್ಡು ಇದೆಯಾ ತೋರಿಸು, ಆಮೇಲೆ ನೀನು ಇದನ್ನು ಕೊಂಡ್ಕೊಳ್ಬೋದು. ನಿಮ್ಮ ಯಜಮಾನ್ರಿದ್ರೆ ಕರಿ, ಆವಾಗ ಅವನಿಗೆ ನಂಬಿಕೆ ಬರುತ್ತೆ ಅಂತ. ಇಲ್ಲಪ್ಪ ನಮ್ಮ ಯಜಮಾನ್ರು ಇಲ್ಲ, ಹೊರಗಡೆ ಹೋಗಿದ್ದಾರೆ, ನಾನೇ ಕೊಂಡ್ಕೋತೀನಿ ಇದನ್ನು ಅಂತ. ಮೊದಲು ನಿನ್ನ ಹತ್ರ 100-200 ರೂಪಾಯಿ ಇದೆಯಾ ಫಸ್ಟು ತೋರಿಸು ಅಂತ ಹೇಳೋದಂತೆ. ಯಾಕಪ್ಪ ಈ ರೀತಿ ಕೇಳ್ತಿದ್ಯಾ ಅಂದರೆ, ನಮ್ಮ ರಾಜಸ್ಥಾನದಲ್ಲಿ ಯಾವ ಹೆಣ್ಣು ಮಕ್ಕಳು 5-10 ರೂಪಾಯಿ ದುಡ್ಡು ಇಟ್ಕೊಳ್ಳಲ್ಲ ಕೈಯಲ್ಲಿ. ಅವ್ರ ಹತ್ರ ದುಡ್ಡೇ ಇರಲ್ಲ. ಅವರು 1 ರೂಪಾಯಿ ಬೇಕು ಅಂದರೂ ಗಂಡನ ಕೈಯಲ್ಲಿ ಕೈ ಚಾಚ್ತಾ ಇರ್ತಾರೆ. ಸೊ ನಿನ್ನ ಹತ್ರ 100 ರೂಪಾಯಿ ಮೊದಲು ತೋರಿಸು, ಆಮೇಲೆ ನೀನು ಇದನ್ನು ಕೊಂಡ್ಕೊಳ್ಬಹುದು ಅಂತ ಹೇಳಿದಂತೆ. ಅವರು ಆ ಘಟನೆಯನ್ನು ನಮ್ಮೆಲ್ಲರಿಗೂ ಹೇಳಿದ್ರು. ಅಂದರೆ ಈಗ ರಾಜಸ್ಥಾನ ಅಂಥದ್ದು ಒಂದು ಹೆಸರು ನಾನು ಹೇಳಿದೆ. ಅಂಥ ರಾಜಸ್ಥಾನಗಳು ನಮ್ಮ ಇಂಡಿಯಾದಲ್ಲೂ ಇದೆ, ನಮ್ಮ ಕರ್ನಾಟಕದಲ್ಲೂ ಇದೆ, ನಮ್ಮ ಬೆಂಗಳೂರಿನಲ್ಲೂ ಇದೆ ಬಿಡಿ. ಆರ್ಥಿಕವಾಗಿ ಅವಳಿಗೆ ಸ್ವಾತಂತ್ರ್ಯವನ್ನು ನೀಡಲಾಗಿಲ್ಲ. ಇಷ್ಟು ಒಂದು 100 ರೂಪಾಯಿ ಕೊಟ್ಟು ಕಾರ್ಪೆಟ್ ತೊಗೊಳ್ಳೋ ಅವನ ಮೆಂಟಲ್ ಸ್ಟೇಟಸ್ ಯಾವ ರೀತಿ ಇದೆ? ಈ ಹೆಣ್ಮಗಳ ಹತ್ರ 100 ರೂಪಾಯಿ ಇರೋಕ್ಕೆ ಸಾಧ್ಯನೇ ಇಲ್ಲ. ಇದು 20 ವರ್ಷದ ಹಿಂದೆ, ಇನ್ನೇನು 100 ವರ್ಷದ ಹಿಂದೆ ನಡೆದಂಥ ಘಟನೆ ಅಲ್ಲ. ಇದೆಲ್ಲ ನಾನು ಕೇಳಿದಾಗ, ಇದೆಲ್ಲ ನಾನು ನೋಡ್ತಾ ಇದ್ದಾಗ, ಹೆಣ್ಮಕ್ಳು ಇಷ್ಟು ಮೇಧಾವಿಗಳಾಗಿದ್ದರು, ಇಷ್ಟೆಲ್ಲ ಮನೆಯನ್ನು ಚೆನ್ನಾಗಿ ನಡ್ಸ್ಕೊಂಡು ಬರ್ತಾಯಿದ್ರು. ಆರ್ಥಿಕ ಸ್ವಾತಂತ್ರ್ಯ ಕೊಡದೆ ಹೋದಂಥ ಕಾರಣದಿಂದ ಅವಳಲ್ಲಿ ಏನೋ ಒಂದು ಟ್ಯಾಲೆಂಟೇ ಇರುತ್ತೆ. ಈಗ ನೀವು ಅತ್ಯುತ್ತಮವಾದಂಥ ಒಂದು ವಚನವನ್ನು ಈಗ ತಾವು ಏನು ಓದಿದ್ರಿ, ಈಕೆ ವೈಚಾರಿಕವಾಗಿ ಎಷ್ಟು ಬೆಳೆದಿದ್ದಾರೆ, ಆಕೆ ಜ್ಞಾನ ಎಷ್ಟು ಸಮೃದ್ಧಿಯಾಗಿದೆ. ಆಕೆ ಕೈಗೆ ಪೆನ್ ಕೊಟ್ಟಿದ್ದರೆ, ಆಕೆಗೆ ಇನ್ನೂ ವಿದ್ಯಾಬುದ್ಧಿ ಕೊಟ್ಟಿದ್ದರೆ, ಆಕೆಗೆ ನಿಜವಾಗ್ಲೂ ಗುರುಕುಲದಲ್ಲಿ ಬೇರೆ ನಮ್ಮ ಗಂಡು ಮಕ್ಕಳ ತರಹ ಅವ್ರಿಗೂ ವಿದ್ಯೆ ಕಲಿಸ್ಬಿಟ್ಟಿದ್ರೆ
ಆಕೆ ಒಬ್ಬ ಕವಿರತ್ನ ಕಾಳಿದಾಸನ ಹಾಗೂ ಅಥವಾ ಪಂಪನ ಹಾಗೂ ಕುಮಾರವ್ಯಾಸನ ಹಾಗೂ ಆಧುನಿಕ ಕುವೆಂಪು ಹಾಗೂ ಬೇಂದ್ರೆ, ಕಾರಂತ, ಮಾಸ್ತಿ ಅವರನ್ನು ಮೀರಿಸುವಂಥ ಒಂದು, ಆ ಕಾಲದಲ್ಲಿ ನಾನು ಹೇಳ್ತಿರೋದು, ಈ ಕಾಲಕ್ಕಲ್ಲ, ಅಂಥದ್ದು ಸಮೃದ್ಧ ಸಾಹಿತ್ಯವನ್ನು ಆಕೆ ನಿರ್ಮಾಣ ಮಾಡ್ತಾಯಿದ್ರು. ಬಹುಶಃ ವಿದ್ಯೆಯಿಂದ ನಾವು ಆಕೆನ ದೂರ ಇಟ್ಬಿಟ್ವಿ, ಇಲ್ಲಾಂದ್ರೆ ಇನ್ನೊಂದು ದೊಡ್ಡ ಸಾಹಿತ್ಯ ನಿರ್ಮಾಣ ಆಗ್ತಾಯಿತ್ತು. ಏನು ಹೇಳ್ತೀರಿ ಶೀಲಾ? ನಾನು ಎರಡು ನಿಮ್ಮ ವಿಚಾರಗಳನ್ನು ನಾನು ತೆಕ್ಕೆಗೆ ತಗೊಳ್ತೀನಿ. ಒಂದು, ಆರ್ಥಿಕ ಸ್ವಾತಂತ್ರ್ಯವನ್ನು ನೀಡಲಿಲ್ಲ ಅನ್ನುವ ಒಂದು ಪದ, ಆರ್ಥಿಕ ಸ್ವಾತಂತ್ರ್ಯವನ್ನು ಕೊಡಲಿಲ್ಲ ಅಂತೇಳಿ. ನೋಡಿ ಗಿರಿಜಾ, 21ನೇ ಶತಮಾನದಲ್ಲಿ ಯಾರೂ ಇವತ್ತಿನ ದಿವಸ ಅಬೌದ್ಧಿಕರು ಇಲ್ಲ. ಯಾಕಂದರೆ ಇವತ್ತು ಬೇಕಾದಷ್ಟು ಸಮೂಹ ಮಾಧ್ಯಮಗಳೇ ಪ್ರತಿಯೊಂದನ್ನು ಕೂಡ ವೈಚಾರಿಕವಾಗಿ ಬೆಳೆಸ್ತಾ ಇದೆ. ನಿಜವಾಗ್ಲೂ ಒಂದು ಕಡೆ ಕೆಡಿಸ್ತಾ ಇದ್ದಾರೆ ಅಂದರೂ ಕೂಡ 5ನೇ ಕ್ಲಾಸಿನ ಮಗುವಿಗೆ ಗೊತ್ತಾಗ್ತಾ ಇದೆ ಇವತ್ತಿನ ಪ್ರಪಂಚ ಏನೇನು ಆಗ್ತಿದೆ ಅಂತ. ಹಾಗಾಗಿ ಬಹಳ ಪ್ರಜ್ಞಾವಂತರಾಗಿದ್ದಾರೆ. ಆರ್ಥಿಕ ಸ್ವಾತಂತ್ರ್ಯ ಕೊಡಿ ಅಂತ ಕೈ ಕಟ್ಕೊಂಡು ಕೇಳೋದಲ್ಲ, ಆರ್ಥಿಕ ಸ್ವಾತಂತ್ರ್ಯವನ್ನು ನಾವೇ ಪಡ್ಕೋಬೇಕು, ಸಮಾನತೆಯನ್ನು ನಾವೇ ಪಡ್ಕೋಬೇಕು, ಸ್ವಾತಂತ್ರ್ಯವನ್ನು ನಾವೇ ಪಡ್ಕೋಬೇಕು, ಅಲ್ಲಿ ಸದೃಢನಾಗಿ ಮಾಡಿ ಅನ್ನೋದಕ್ಕೆ ನಾನು ವಚನಕಾರ್ತಿಯರನ್ನು ಈ ಗೋಷ್ಠಿಗೆ ನಾವು ತೊಗೊಂಡಿರ್ತಕ್ಕಂಥದ್ದು. ನಾವು ಕೇಳ್ತಾ ಕೂತ್ಕೊಳ್ಳುವಂಥ ಟೈಮು ಮುಗಿದೋಯ್ತು. ಇವತ್ತು ನಾವೇ ಪಡ್ಕೋಬೇಕಾಗಿದೆ. ಅದಕ್ಕೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಯಾವಾಗಲೂ ನಮಗೆ ಬೇಕಾಗಿರ್ತಕ್ಕಂಥದ್ದು ಆರ್ಥಿಕ ಸ್ವಾತಂತ್ರ್ಯ. ಅದೊಂದು ಸಿಕ್ಕಿಬಿಟ್ರೆ ನಮಗೆ ಸಮಾನತೆ ತನ್ನಷ್ಟಕ್ಕೆ ತಾನೇ ಸಿಗುತ್ತೆ, ಯಾರನ್ನೂ ಕೇಳಬೇಕಾಗಿಲ್ಲ ಅಂತೇಳಿ ನಾನು ಭಾವಿಸಿದ್ದೀನಿ. ನೋಡ್ರಿ, ನಮ್ಮ ಬಸವಣ್ಣನವರ ತಂಗಿ ನಾಗಲಾಂಬಿಕಾ ಈ ವಚನದ ಮೂಲಕ ಹೇಳ್ತಾ ಬರ್ತಾಳೆ. ಈ ವಚನದಲ್ಲಿ ಅವಳು ಹೇಳಕ್ಕೆ ಹೊರಟಿರೋದೇ ಎಂಥ ಸ್ವಾತಂತ್ರ್ಯ ನಮಗೆ ಬೇಕಾಗಿದೆ, ಆ ಸ್ವಾತಂತ್ರ್ಯದಿಂದ ನಾವು ಯಾವ ರೀತಿಯ ಸತ್ಸಂಗವನ್ನು ಕಟ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ. ನಾವು ಒಂಟಿಯಾಗಿ ಏನು ಸಾಧಿಸ್ಲಿಕ್ಕೆ ಆಗಲಿಲ್ಲ ಅಂದರೂ ಕೂಡ ಶರಣರ ಸತ್ಸಂಗದಲ್ಲಿಯೂ ಕೂಡ ನಾವು ನಮ್ಮದೇ ಆದಂಥ ಒಂದು ಸ್ವಾತಂತ್ರ್ಯವನ್ನು ಪಡ್ಕೋಬೋದೇನೋ ಅನ್ನೋದನ್ನ ಈ ವಚನದಲ್ಲಿ ಹೇಳ್ತಾ ಹೋಗ್ತಾಳೆ. ನೋಡ್ರಿ, ಎಲ್ಲವೂ ತನ್ನ ತನು ಏನಾಯಿತು, ತನ್ನ ಮನ ಏನಾಯಿತು, ತನ್ನ ಪ್ರಾಣ ಏನಾಯಿತು, ಇದನ್ನು ದೃಢವಾಗಿ ಕೊಡತಕ್ಕಂಥ ಗುರುಲಿಂಗ ಜಂಗಮರು ಯಾರು, ನಮಗೆ ಬೇಕಾಗಿರ್ತಕ್ಕಂಥ ನಿಜವಾದಂಥ ಗುರು ಯಾರು, ಯಾರಿಂದ ನಾವು ಸಮಾನತೆಯನ್ನು ಕೇಳಲಿಲ್ಲ, ಆದರೆ ಸಮಾನತೆಯ ಅರ್ಥವನ್ನು ಯಾರು ಕೊಟ್ಟರು, ಅವ್ರು ನೇರವಾಗಿ ಅವ್ರಿಗೆಲ್ಲ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದಾರೆ. ನಾಗಲಾಂಬಿಕಾ, ಎನ್ನ ತನು ಚನ್ನ ಬಸವಣ್ಣನ ಬಯಲ ಬೆರೆಸಿತ್ತು, ಎನ್ನ ಮನ ಸಂಗನ ಬಸವಣ್ಣನ ನಿಜ ಪದವ ಬೆರೆಸಿತ್ತು, ಎನ್ನ ಪ್ರಾಣ ಅಲ್ಲಮ್ಮ ಪ್ರಭು ದೇವರ ಅರಿವ ಬೆರೆಸಿತ್ತು, ಇಂತಿ ಈ ಮೂವರ ಒಂದೊಂದು ಹಂಚಿಕೊಂಡ ಕಾರಣ ನೀ ನನಗೇನು ಇಲ್ಲದೆ ಬಸವಣ್ಣ ಪ್ರಿಯ ಚನ್ನಸಂಗಯ್ಯನ ಹೃದಯ ಕಮಲದಲ್ಲಿ ನಿಜ ನಿವಾಸಿಯಾಗಿದ್ದೇನು ಅಂತೇಳಿ ಸ್ಪಷ್ಟವಾಗಿ ಅವಳು ಹೇಳಲಿಕ್ಕೆ ಪ್ರಯತ್ನ ಪಟ್ಟಿರೋದು. ಸೌರರ ಒಳಗೂ ಒಂದೊಂದು ಗುಣವನ್ನು ನಾವು ಕಲ್ತಿದ್ದೇ ಆದರೆ ಆರ್ಥಿಕ ಸ್ವಾತಂತ್ರ್ಯ ಅನ್ನೋದನ್ನು ನಾವು ಬಹಳ ನೇರವಾಗಿ ನಿಭಾಯಿಸಬೇಕು ಅಂತೇಳಿ. ಆರ್ಥಿಕ ಸ್ವಾತಂತ್ರ್ಯ ಸಿಕ್ತು ಅನ್ನೋದು ಮುಖ್ಯ ಅಲ್ಲ, ಸಿಕ್ಕಿರುವಂಥ ಆರ್ಥಿಕ ಸ್ವಾತಂತ್ರ್ಯವನ್ನು ನಿಭಾಯಿಸೋದಿದೆ ಅಲ್ಲ, ಅದನ್ನು ವಿತರಿಸ್ಕೊಳ್ಳೋದಿದೆ ಅಲ್ಲ, ಅಲ್ಲಿ ನನ್ನ ಜೊತೆಯಲ್ಲಿ ಮತ್ತೆ ನಾನು ಸಮಾಜವನ್ನು ಮುಖಾಮುಖಿ ಮಾಡ್ಕೊಳ್ಳೋದಿದೆ ಅಲ್ಲ, ಧೈರ್ಯವಾಗಿ ನಾನು ಎದುರಿಸೋದಿದೆ ಅಲ್ಲ. ಅನುಭವ ಗೋಷ್ಠಿ ಅನ್ನುವಂಥದ್ದು ಏನಪ್ಪ ಅಂದರೆ, ಇವತ್ತಿನ 21ನೇ ಶತಮಾನಕ್ಕೆ ನಮಗೆ ಬೇಕಾದಂತಹ ಒಂದು ದೊಡ್ಡ ಸಂದೇಶವನ್ನು ವಚನಕಾರರು ಯಾವ ರೀತಿಯಾಗಿ ಕೊಟ್ಟು ಹೋಗಿದ್ದಾರೆ ಅದನ್ನು ಮೆಲುಕು ಹಾಕಿ ಎರಡೂ ಜೊತೆಯನ್ನು ಹೋಲಿಕೆ ಮಾಡ್ತಾ ಎರಡರಲ್ಲೂ ಸಾಮ್ಯವನ್ನು ಕಂಡುಕೊಂಡು ಉತ್ತಮವಾದಂಥ ಬದುಕನ್ನು ಬದುಕುವಂಥದ್ದು. ಅನುಭವ ಗೋಷ್ಠಿ ಅಂದರೆ ಕೇವಲ ಭಕ್ತಿಯ ವಿಚಾರವನ್ನು ಮಾತ್ರ ಮಾತಾಡಬೇಕು ಅಂತ ಏನೂ ಇಲ್ಲ. ಜೊತೆಗೆ ನಮ್ಮ ಬಸವ ಟಿವಿ ಏನಿದೆ ಅದು ಭಕ್ತಿ ಚಾನಲ್ ಅಲ್ಲ, ಅದು ವೈಜ್ಞಾನಿಕ ವಾಹಿನಿ, ಅದು ಸೈಂಟಿಫಿಕ್ ಚಾನಲ್. ಸೈಂಟಿಫಿಕ್ ಚಾನಲ್ ಅಂದಾಗ ಪ್ರತಿಯೊಂದನ್ನು ಪ್ರಶ್ನೆ ಮಾಡಿ ಉತ್ತರ ಪಡ್ಕೊಳ್ಳುವಂಥದ್ದು, ಅದನ್ನು ನಾವು ಸೈನ್ಸ್ ಅಂತ ಕರಿತೀವಿ. ಎಲ್ಲವನ್ನು ಎಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕೆ ದೊಡ್ಡವ್ರು ಹೇಳಿದ್ದಾರೆ, ಸುಮ್ಮನೆ ಹೇಳ್ದಂಗೆ ಕೇಳು, ಆಯಿತು ಕೇಳ್ತೀನಿ, ಅದಲ್ಲ. ಯಾಕೆ ಅನ್ನುವಂಥ ಪ್ರಶ್ನೆಯನ್ನು ಮಾಡುವಂಥದ್ದು. ನಿಮಗೊಂದು ಸತ್ಯ ಸಂಗತಿಯಲ್ಲಿ ವಿಚಾರವನ್ನು ತರೋಕ್ಕೆ ನಾನು ಇಷ್ಟಪಡ್ತೀನಿ. ಅದು ಅನುಭವ ಗೋಷ್ಠಿಯ ವಿಚಾರ, ಅದನ್ನು ಅದರೊಳಗಡೆ ಸೇರಿಸಲೇಬೇಕು. ಹೆಣ್ಣು ಮಕ್ಕಳ ಒಂದು ಮದುವೆ ವಿಚಾರ ಬಂದಾಗ ಶೀಲಾ, ನೀವು ಸ್ಟ್ಯಾಟಿಸ್ಟಿಕ್ ತೆಗೆದು ನೋಡಿ, 25 ವರ್ಷಗಳ ಹಿಂದೆ ಅಥವಾ 30 ವರ್ಷಗಳ ಹಿಂದೆ, ಒಂದು 40 ವರ್ಷಗಳ ಹಿಂದೆ ಅಂದ್ಕೊಳ್ಳೋಣ, ಬೇಡ 30 ವರ್ಷ, ಆವಾಗ ಪ್ರಸನ್ನ ಅವರು ಒಂದು ನಾಟಕ ಬರೀತಾರೆ, ನನ್ನ ತಂಗಿಗೆ ಒಂದು ಗಂಡು ಹುಡುಕಿ ಕೊಡಿ. ಎಷ್ಟು ಕಷ್ಟ ಆಗ್ತಿತ್ತು ಅಂದರೆ ಹೆಣ್ಮಕ್ಳಿಗೆ ಮದುವೆ ಮಾಡೋದು. ಆ ಕಾರಣಕ್ಕಾಗಿ ವರದಕ್ಷಿಣೆ, ವರೋಪಚಾರ ಇಂಥದ್ದೆಲ್ಲ ಬಂತು. ಗಂಡು ಸಿಗ್ತಾ ಇರಲಿಲ್ಲ, ಅಂಥ ಕಾಲ ಒಂದಿತ್ತು. ಈಗ ನೀವು ಎಷ್ಟು ಜನ ಗಂಡು ಮಕ್ಕಳು ಒಳ್ಳೆಯ ಹೆಣ್ಣು ಸಿಗದೆ ಒದ್ದಾಡ್ತಾ ಇದ್ದಾರೆ. ಯಾಕೆ ಅಂದರೆ ಈ ಲಿಂಗಾನುಪಾತ, ಹುಟ್ಟುವಂತಹ ಹೆಣ್ಣು ಮಕ್ಕಳನ್ನು ಭ್ರೂಣದಲ್ಲಿಯೇ ಕೊಲ್ಲುವಂಥದ್ದು, ಆಮೇಲೆ ಹೆಣ್ಣು ಮಕ್ಕಳು ಸಂಖ್ಯೆ ಅತ್ಯಂತ ಕಡಿಮೆ ಆಗಿರುವಂಥದ್ದು. ಎಷ್ಟು 50,000 ಗಂಡು ಮಕ್ಕಳಿದ್ದಾರೆ ಅಂದರೆ 42,000 ಹೆಣ್ಮಕ್ಳಿದ್ದಾರೆ. ಆ ಕಾರಣಕ್ಕಾಗಿ ಈ ಮದುವೆ ಮಾಡ್ಕೊಳ್ಬೇಕು ಅಂತ ಇಷ್ಟಪಡ್ತಿರುವಂಥ ಹುಡುಗರಿಗೆ ಹುಡುಗಿಯರು ಸಿಗ್ತಾ ಇಲ್ಲ. ಯಾಕೆ ಅಂದರೆ ಹೆಣ್ಮಕ್ಳ ಜನನ ಸಂಖ್ಯೆನೇ ಕಮ್ಮಿ ಆಗಿಬಿಟ್ಟಿದೆ. ಅವ್ರನ್ನ ನಾವು ಭ್ರೂಣದಲ್ಲೇ ಅವ್ರನ್ನ ಕೊಲ್ಲಲಾಗ್ತಾ ಇದೆ.
ಈ ಕಾರಣಕ್ಕಾಗಿ ಹೆಣ್ಣು ಮಕ್ಕಳ ಭ್ರೂಣ ಹತ್ಯೆ ಮಾಡಬಾರ್ದು, ಕಾನೂನಿನ ಪ್ರಕಾರ ಅಪರಾಧ ಅಂತ ನರ್ಸಿಂಗ್ ಹೋಮ್ಗಳಲ್ಲಿ ಬರೀತಾರೆ. ಅದಕ್ಕೋಸ್ಕರನೇ ಹೆಣ್ಣು ಮಕ್ಕಳನ್ನು ಓದಿಸೋಕೆ ಮುಂಚೆ ಹೆಣ್ಣು ಮಕ್ಕಳನ್ನು ರಕ್ಷಿಸಿ. ಎಲ್ಲಿ ರಕ್ಷಿಸಬೇಕು ಅಂದರೆ ತಾಯಿಯ ಗರ್ಭದಲ್ಲಿ ರಕ್ಷಿಸಿದ್ರೆ ಆಕೆ ಹೊರಗಡೆ ಬರ್ತಾಳೆ. ಆಮೇಲೆ ರಕ್ಷಿಸಿದ ನಂತರ ಅವಳನ್ನು ಓದಿಸಬೇಕು. ಹಾಗೆ ವಯಸ್ಸಿಗೆ ಬಂದಾಗ ಅವಳನ್ನು ರಕ್ಷಿಸಬೇಕು. ಇದೆಲ್ಲವೂ ಅನುಭವ ಗೋಷ್ಠಿಯಲ್ಲಿ ನಾವು ಸೇರಿಸ್ಬೋದಾ ಶೀಲಾ? ಖಂಡಿತ ಸೇರಿಸ್ಬೋದು. ಎಷ್ಟು ಚೆನ್ನಾಗಿ ನೀವು ಈ ವಿವಾಹದ ಸಂಸ್ಕೃತಿಯನ್ನ ಬಯಲು ಮಾಡ್ತಾ ಇದ್ದೀರಿ. ಇದನ್ನ ಮುಂದುವರಿಸ್ತೀನಿ ನಿಮ್ಮ ಜೊತೆ ಸೇರಿಕೊಂಡು. ಅಕ್ಕಮಹಾದೇವಿಯ ಈ ವಚನ ಇವತ್ತಿನ ಮಹಿಳೆಯರಿಗೆ, ಇವತ್ತಿನ ಅವಿವಾಹಿತೆಗೆ ಅಕ್ಕಮಹಾದೇವಿಯ ಈ ವಚನದ ಮೂಲಕ ನಾನು ಕೊಡ್ತಕ್ಕಂಥ ಒಂದೇ ಒಂದು ಪಾದ ಏನು ಅಂದರೆ ಇವತ್ತು ಚೌಟ್ರಿ ಮ್ಯಾರೇಜ್ಗಳು ಬೇಡಾಗಿದೆ, ಇವತ್ತು ಡೌರಿ ಮ್ಯಾರೇಜ್ಗಳು ಬೇಡಾಗಿದೆ, ಇವತ್ತಿನ ಸರಳ ವಿವಾಹಗಳು ಬೇಕಾಗಿದೆ ಅನ್ನೋದನ್ನ ಈ ವಚನ ನೋಡ್ರಿ ಸ್ಪಷ್ಟವಾಗಿ ಹೇಳಿದೆ. ನೀವೊಂದು ಮಾತು ಹೇಳಿದ್ರಿ, ಯಾಕೆ ಇವತ್ತಿನ ದಿವಸ ವಚನಗಳನ್ನ ನಾವು ಈ ಹೊತ್ತು ನೆನೆಸ್ಕೋಬೇಕಾಗಿದೆ ಅಂದರೆ, ಹಿಂದಣ ಹೆಜ್ಜೆಯನ್ನು ನಾವು ಮರ್ತಿದ್ದೆ ಆದರೆ ಮುಂದಣ ಹೆಜ್ಜೆ ನಮ್ಮಲ್ಲಿ ಶೇಕ್ ಆಗುವ ಸಾಧ್ಯತೆಗಳಿವೆ. ಹಾಗಾಗಿ ಈ ವಚನ ಅಕ್ಕಮಹಾದೇವಿ ಇವತ್ತಿನ ಮಹಿಳೆಯರಿಗೆ ಹೇಳ್ತಾ ಹೋಗ್ತಾಳೆ ನೋಡ್ರಿ. ಅವಿವಾಹಿತ ಮಹಿಳೆಯರು ಎಚ್ಚರದಿಂದ ಕೇಳಬೇಕಾಗಿದೆ. ವಿವಾಹ ಅಂದರೆ ಏನು, ವಿವಾಹದ ಲಕ್ಷಣಗಳೆಂದ್ರೇನು, ಪತಿ ಅಂದರೆ ಏನು, ಮುಂದೆ ನಡೀತಕ್ಕಂಥ ಬ್ರೇಕಿಸಮ್ಗಳೇನು, ಅದನ್ನು ಹೇಗೆ ನಾನು ದೃಢವಾಗಿ ನಿಭಾಯಿಸ್ಕೊಂಡು ಹೋಗಬೇಕು ಅನ್ನುವ ಆ ಮಾರ್ಗವನ್ನು ಹೇಳ್ತಾಳೆ ನೋಡ್ರಿ. ಜಲದ ಮಂಟಪದ ಮೇಲೆ ಉರಿಯ ಚಪ್ಪರವನ್ನಿಕ್ಕಿ, ಜಲದ ಮಂಟಪದ ಮೇಲೆ ಉರಿಯ ಚಪ್ಪರವನ್ನಿಕ್ಕಿ, ಆಲಿಕಲ್ಲಾಸೆಯ ಹಾಸಿ ಬಾಸಿಗವ ಕಟ್ಟಿ, ಕಾಲಿಲ್ಲದ ಹೆಂಡತಿಗೆ ತಲೆಯಿಲ್ಲದ ಗಂಡ ಬಂದು ಮದುವೆಯಾದನು. ಕಾಲಿಲ್ಲದ ಹೆಂಡತಿಗೆ ತಲೆಯಿಲ್ಲದ ಗಂಡ ಬಂದು ಮದುವೆಯಾದನು, ಎಂದೆಂದು ಬಿಡದ ಬಾಳುವೆಗೆ ಕೊಟ್ಟರೆನ್ನ ಚೆನ್ನಮಲ್ಲಿಕಾರ್ಜುನನೆಂಬ ಗಂಡನ್ಗೆ ಎನ್ನ ಮದುವೆ ಮಾಡಿದರೆಲೇ ಅವ್ವ ಎನ್ನುವ ಆ ಸಂಭಾಷಣೆ ಇದೆಯಲ್ಲ, ಸಂವಾದ ಇದೆಯಲ್ಲ, ಆ ಒಳಗಡೆಯ ಧೀನತೆ ಇದೆಯಲ್ಲ, ಅಲ್ಲಿ ನಿಜವಾದಂಥ ವೈವಾಹಿಕೆಯ ವಿವಾಹ ಸಂಸ್ಕೃತಿಯ ವಿವಾಹದ ಗುರಿ ಮತ್ತು ಲಕ್ಷಣದ ಬಿದ್ದು ಹೋಗುವ ಕಾರ್ಯಕ್ರಮಗಳು, ಕಟ್ಟಿಕೊಳ್ಳಬೇಕಾದ ನೀತಿ ಸಂಹಿತೆ ಬಹುಶಃ ಅಕ್ಕಮಹಾದೇವಿ ಕೊಟ್ಟಿದ್ದಾಳೆ ಅಂತ ನಾನು ಭಾವಿಸ್ತಿದ್ದೀನಿ. ಹಾಗಾಗಿ ನಾನು ಚೌಟ್ರಿ ಮ್ಯಾರೇಜ್ಗಳನ್ನ ಅಬಾಲಿಷ್ ಮಾಡೋದು ಹೇಗೆ, ಸರಳ ವಿವಾಹಗಳನ್ನ ಕೊಡುವಂಥದ್ದು ಹೇಗೆ, ಡೌರಿ ಮ್ಯಾರೇಜ್ ಇಲ್ಲ ಅಂತ ಹೇಳ್ತಾರೆ, ಆದ್ರೆ ಇನ್ನೊಂದು ರೀತಿಯಲ್ಲಿ ಡೌರಿಗಳು ಎಜುಕೇಟೆಡ್ಗಳು ತಗೊಳ್ಳೋಷ್ಟು ಡೈರಿ ಅನ್ಎಜುಕೇಟೆಡ್ಗಳು ತಗೋತಾರೆ. ಹಾಗಾಗಿ ಇವನ್ ಸೂಕ್ಷ್ಮವಾಗಿ ತಗೋಬೇಕಾದವ್ರು ಯಾರು, ಗ್ರಹಿಸ್ಬೇಕು ಯಾವುದು. ನಾನು ಬಸವ ಟಿವಿಯ ಮೂಲಕ ಕೇಳ್ಕೊಳ್ಳೋಕ್ಕೆ ಏನು ಪ್ರಯತ್ನ ಪಡ್ತಿದ್ದೀನಿ ಅಂದರೆ, ಹೆಣ್ಣು ತನ್ನನ್ನ ತಾನು ಅರ್ಥ ಮಾಡಿಕೊಳ್ಳುವುದರ ಮೂಲಕ, ತನ್ನನ್ನ ಅರಿವೇ ಗುರು ಮಾಡಿಕೊಳ್ಳುವುದರ ಮೂಲಕ, ತನ್ನ ಗುರು, ತನ್ನ ಲಿಂಗ, ತನ್ನ ಜಂಗಮದ ನಿಷ್ಠೆಯನ್ನ ತಾನೇ ವ್ಯಕ್ತಿತ್ವ ನಿರ್ಮಾಣ ಮಾಡುವುದರ ಮೂಲಕ ತನ್ನ ಒಳಗಡೆಯ ಶರಣತ್ವವನ್ನ ತಾನೇ ಕಾಪಾಡ್ಕೋಬೇಕಾಗಿದೆ. ಬಂಧುಗಳೇ, ಶರಣರು ಅಂದರೆ ಹುಟ್ಟಿದ ನಿಜ ಜೀವ. ಶರಣ ಅಂತಂದ್ರೆ ನಾನು ಹುಟ್ಟುತ್ತಾನೆ ನಾನು ನಿಜವಾದಂಥ ಜೀವಿಯಾಗಿ ಹುಟ್ಟಿರ್ತೀನಿ, ಬೆಳೀತಾ 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 ಮೃಗನಾಗ್ತೀನಿ. ನನ್ನ ಹುಟ್ಟೇ ನನ್ನ ಶರಣತ್ವ, ಆಮೇಲೆ ಮೃಗೀಯವಾಗ್ತಾ ಹೋಗ್ತೀನಿ, ಮತ್ತೆ ನಾನು ಶರಣನಾಗಬೇಕು ಅನ್ನೋದನ್ನು ಹೇಳ್ಕೊಟ್ಟಿದ್ದೆ ಬಹುಶಃ ಬಸವಣ್ಣನವರು ಅಂತ ನಾನು ಭಾವಿಸ್ತಿದ್ದೀನಿ. 12ನೇ ಶತಮಾನದ ಶರಣ ಸತ್ಸಂಗ ಅಂತಕ್ಕಂಥದ್ದು ಇರೋದು ನನ್ನ ನಿಜ ಮಾನವತ್ವವನ್ನು ಮತ್ತೆ ಮತ್ತೆ ಪಡ್ಕೊಳ್ಳುವ ಅಂಶವನ್ನು ಹೇಳ್ತಾ ಇದೆ. ಇನ್ನೊಂದು ಗೋಷ್ಠಿಯಲ್ಲಿ ನಾವು ಮಾತಾಡೋಣ, ಹೇಗೆ ನಮ್ಮ ಪಿಂಡಾಂಡ ಬ್ರಹ್ಮಾಂಡವಾಗುವ ಕಾರ್ಯಕ್ರಮ ಮತ್ತು ಬ್ರಹ್ಮಾಂಡದ ಒಳಗಡೆ ಈ ಪಿಂಡಾಂಡ ಹೋಗುವ ಕಾರ್ಯಕ್ರಮ, ಹೇಗೆ ನನ್ನ ಗುರು ಲಿಂಗ ಜಂಗಮ ನನ್ನ ಒಳಗಡೆನೆ ಸ್ಥಾಯಿ ಭಾವದಲ್ಲಿದ್ದಾನೆ, ಹಾಗಾಗಿ ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ ಅನ್ನೋದನ್ನ ನಾನು ಈ ಕೇಳುಗರಿಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಶೀಲಾ ಅವರು ದಯಮಾಡಿ ಒಂದು ಗಂಗಾಂಬಿಕೆಯವರ ವಚನವನ್ನು ವ್ಯಾಖ್ಯಾನ ಮಾಡಿ. ಖಂಡಿತ. ಈ ಗಂಗಾಂಬಿಕೆ ವಚನ ಕೇಳೋಣ. ನೇತ್ರ ಮಧ್ಯದಲ್ಲಿ ಸೂಸುವ ತ್ರಿನೇತ್ರನ ರೂಪವೇ ಸಿದ್ದರಾಮಯ್ಯನಾದ, ಜಿಹ್ವೆಯ ಮಧ್ಯದಲ್ಲಿ ಸೂಸುವ ರುಚಿಯೇ ಸಿದ್ದರಾಮಯ್ಯನಾದ, ಶ್ರೋತ್ರದಲ್ಲಿ ತುಂಬಿ ಪೂರೈಸುವ ಶಬ್ದವೇ ಸಿದ್ದರಾಮಯ್ಯನಾದ, ಘ್ರಾಣದಲ್ಲಿ ತುಂಬಿ ಕುತುಳುಕುವ ಮೂರ್ತಿಯೇ ಸಿದ್ದರಾಮಯ್ಯನಾದ, ತ್ವಕ್ಕಿನಲ್ಲಿ ಅರಿವ ಮೂರ್ತಿಯ ಚೊತ್ತಿದ ಸಿದ್ದರಾಮಯ್ಯನಾದ, ಇಂತಪ್ಪ ಪರಶಿವ ಮೂರ್ತಿ ಸಿದ್ದರಾಮಯ್ಯನ ಪಾದೋದಕವ ಕಂಡು ಪರವಸ್ತು ನಾನಾದೆ, ಗಂಗಾಪ್ರಿಯ ಕೂಡಲ ಸಂಗಮ ದೇವ. ಗಂಗಾಂಬಿಕೆಯ ಈ ವಚನದಲ್ಲಿ ಇಡೀ ಶರಣತ್ವದ ತತ್ವವನ್ನು ನಾನು ಮುಟ್ಟಬೇಕಾದ್ರೆ ನನ್ನ ಪಂಚೇಂದ್ರಿಯಗಳ ನಿಗ್ರಹ ಇರಬೇಕು. ಎಲ್ಲಿ ನನ್ನ ಪಂಚೇಂದ್ರಿಯಗಳ ನಿಗ್ರಹಗಳಿರೋದಿಲ್ವೋ ಅಲ್ಲಿ ನಾನು ಯಾವುದೇ ಒಂದು ಷಟ್ಸ್ಥಳ ಸಿದ್ಧಾಂತದ ಐಕ್ಯ ಸ್ಥಾನವನ್ನು ಮುಟ್ಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲಿ ನಾನು ಭಕ್ತಿ, ಪ್ರಸಾದಿ, ಶರಣ, ಪ್ರಾಣಲಿಂಗಿ ಐಕ್ಯ ಸ್ಥಾನವನ್ನು ಮುಟ್ಲಿಕ್ಕೆ ಸಾಧ್ಯ ಇರಲ್ವೋ, ನಾನು ಅಷ್ಟಾತ್ ವರ್ಣ ತತ್ವದ ಚೌಕಟ್ಟಿನ ಒಳಗಡೆಯೂ ಕೂಡ ನನ್ನ ಪಂಚೇಂದ್ರಿಯಗಳನ್ನ ನಿಗ್ರಹಿಸ್ಕೊಳ್ಳಿಕ್ಕೆ ಸಾಧ್ಯತೆ ಇಲ್ಲ.
ಏನು ಹೇಳ್ತಾಳೆ ನಮ್ಮ ಗಂಗಾಂಬಿಕೆ? ನೇತ್ರ ಮಧ್ಯದಲ್ಲಿ ಸೂಸುವ ತ್ರಿನೇತ್ರ, ನನ್ನ ಕಣ್ಣಿನಲ್ಲಿ ಇರ್ತಕ್ಕಂಥ ಮೂರನೆಯ ಕಣ್ಣಿನ ಆಲೋಚನೆಗೆ ಆ ಸಿದ್ದರಾಮಯ್ಯನು ತನ್ನ ಕಾಯಕ ತತ್ವದ ಮೂಲಕ ಕಣ್ಣಾಗಿ ಬಂದನು. ಜಿಹೆಯ ಮಧ್ಯದಲ್ಲಿ ಸೂಸುವ ರುಚಿ, ಆ ನಾಲಿಗೆಗೂ ಮತ್ತು ಆ ರುಚಿಯ ಮಧ್ಯದಲ್ಲಿರ್ತಕ್ಕಂಥ ಆ ಪಂಚೇಂದ್ರಿಯದ ನಿಯಂತ್ರಿಸುವ ಶಕ್ತಿಗೆ ಮತ್ತು ಆಸ್ವಾದಿಸುವ ಶಕ್ತಿಗೆ ಸಿದ್ದರಾಮಯ್ಯನು ರುಚಿಯಾಗಿ ಬಂದ. ಶ್ರೋತ್ರದಲ್ಲಿ ತುಂಬು ಪೂರೈಸುವ ಶಬ್ದಕ್ಕೆ ನಾನೇನು ಕೇಳಬೇಕಾಗಿದೆಯೋ ಅದು ಸಕಾರಾತ್ಮಕವಾದಂಥ ಶಬ್ದವನ್ನು ಕೇಳುವುದರ ಮೂಲಕ ನನ್ನ ವ್ಯಕ್ತಿತ್ವವನ್ನು ನಾನು ವಿಕಾಸ ಮಾಡಿಕೊಳ್ಳೋದಕ್ಕೆ ಯಾವ ರೀತಿಯಲ್ಲಿ ಬಂದ ಸಿದ್ದರಾಮಯ್ಯ? ನಿಜವಾದಂಥ ಶಬ್ದ ರೂಪದಲ್ಲಿ ಬಂದ. ಘ್ರಾಣದಲ್ಲಿ ತುಂಬಿಕೊಳ್ಳುವ ಮೂರ್ತಿಯೇ ಸಿದ್ದರಾಮಯ್ಯನಾದ. ನಿಜವಾದಂತಹ ನನ್ನ ಘ್ರಾಣದಲ್ಲಿ ಬಂದು ನಿಂತ್ಕೊಂಡಾಗ ನಾನು ಸುವಾಸನೆಯ ರೂಪದಲ್ಲಿ ತಗೋಬೇಕಾಗಿರ್ತಕ್ಕಂಥ, ಕಣ್ಣಿನ ಮುಂದೆ ದೃಷ್ಟಿಯಾಗಿ ಮೂರ್ತಿಯಾಗಿ ಬರಬೇಕಾಗಿರ್ತಕ್ಕಂಥ ರೀತಿಯ ನಿಯಂತ್ರಕನಾಗಿ ಬಂದ ಸಿದ್ದರಾಮಯ್ಯ. ತ್ವಕ್ಕಿನಲ್ಲಿ ಅರಿಯುವ ಮೂರ್ತಿಯ ಚೊತ್ತಿದಂತೆ ನನ್ನ ಚರ್ಮದಲ್ಲಿಯೇ ಸಿಕ್ಕಿ ಹಾಕಿಕೊಂಡಿರುವಂಥ ನನ್ನ ಗುರುಲಿಂಗ ಜಂಗಮದ ನಿಜವಾದ ಮೂರ್ತಿಯ, ನಿಜವಾದಂತಹ ನಿಷ್ಠೆಯ ಮೂರ್ತಿಯಾಗಿ ಸಿದ್ದರಾಮಯ್ಯ ಬಂದ. ಇಂತಪ್ಪ ಪರಶಿವ ಮೂರ್ತಿ ಸಿದ್ದರಾಮಯ್ಯನ ಇಲ್ಲಿ ಗಂಗಾಂಬಿಕೆ ಬಹುಶಃ ನನಗನ್ಸಕ್ಕೆ ಪ್ರಯತ್ನ ಪಡ್ತಕ್ಕಂಥದ್ದು, ಕಲ್ಯಾಣದಲ್ಲಿ ಐಕ್ಯನಾಗಿದ್ದಾನೆ ಎನ್ನುವ ಸುದ್ದಿಯನ್ನು ಕೇಳಿರ್ತಕ್ಕಂಥ ಗಂಗಾಂಬಿಕೆ ಎಲ್ಲೋ ಒಂದು ಕಡೆ ತಂದೆ ಆದಂಥ ತಂಗಡಿಗೆಯಲ್ಲಿ ಇದ್ದಳು ಅನ್ನೋದನ್ನು ಕೂಡ ನಾವು ಇತಿಹಾಸದಲ್ಲಿ ನೋಡ್ತಾ ಬರ್ತೀವಿ. ಬಹುಶಃ ಮುಂದೆ ಅಲ್ಲಮಪ್ರಭು ಸಿದ್ದರಾಮಯ್ಯನ ಕರ್ಕೊಂಡು ಬರ್ತಾನೆ. ಸಿದ್ದರಾಮಯ್ಯ ನಿಜವಾದ ಅರ್ಥದಲ್ಲಿ ಕಾಯದ ಭಕ್ತನಾದರೆ, ನಮ್ಮ ಅಲ್ಲಮ ಪ್ರಭು ಒಂದು ರೀತಿಯಲ್ಲಿ ಬಯಲ ಭಕ್ತನಾಗಿದ್ದನ ಎರಡೂ ಸಾಕಾರ ರೂಪವನ್ನು ನಾವು ನೋಡ್ತಾ ಬರ್ತಾ ಇದ್ದೀವಿ. ಹಾಗಾಗಿ ನನಗೆ ಸಿದ್ದರಾಮಯ್ಯನ ನಿಜವಾದಂಥ ಕಾಯಕದ ತತ್ವವನ್ನು ನಮ್ಮ ಗಂಗಾಂಬಿಕೆ ಈ ವಚನದ ಮೂಲಕ ಕೊಡ್ತಾ ಇದ್ದಾಳೆ. ಅಂತಹ ಪಾದೋದಕವ ಕೊಂಡು ನಾನು ಪರವಸ್ತುವಾದೆ ಅನ್ನೋದಿಲ್ಲಿ. ಪಾದೋದಕ ಅಂತ ಹೇಳಿದಾಗ ಪಾದದ ಉದಕವನ್ನಾಗಿ ಮಾಡಿಕೊಂಡೆ. ಏನನ್ನ? ರೂಪವನ್ನ, ರುಚಿಯನ್ನ, ಶಬ್ದವನ್ನ, ಮೂರ್ತಿಯನ್ನ, ಅಚ್ಚೊತ್ತಿದ ಮೂರ್ತಿಯನ್ನ ನಾನು ಸಿದ್ದರಾಮಯ್ಯನ ಆ ವ್ಯಕ್ತಿತ್ವವನ್ನ ಪಾದದ ಉದಕವಾಗಿ ತೆಗೆದುಕೊಂಡಿದ್ರಿಂದಲೇ ನಾನು ಐಕ್ಯ ಎನ್ನುವಂತಹ ಒಂದು ಪರವಸ್ತು ನಾನಾದೆ ಎನ್ನುವ ಮೂಲಕ ಬಹುಶಃ ಗಂಗಾಂಬಿಕೆ ಈ ಪಂಚೇಂದ್ರಿಯದ ನಿಗ್ರಹದ ನಿಜವಾದಂತಹ ಅಂಶಗಳನ್ನು ಈ ವಚನದ ಮೂಲಕ ಹೇಳ್ಕೊಡ್ತಾ ಇದ್ದಾಳೆ. 12ನೇ ಶತಮಾನದಲ್ಲಿ ನಿಜವಾದ ನನ್ನ ಶರಣದ ಒಂದು ವ್ಯಕ್ತಿತ್ವನ ತಗೊಳ್ಳಿಕ್ಕೆ ಬೇಕಾಗಿರೋದು ನನ್ನ ಪಂಚೇಂದ್ರಿಯದ ಪಂಚೀಕರಣದ ನಿಗ್ರಹ ಅಂತೇಳಿ ನಾನು ಭಾವಿಸಿದ್ದೀನಿ. ಹಾಂ, ಅಂದರೆ ಎಂಥ ಅನುಭಾವಿ ಗಂಗಾಂಬಿಕೆ. ಆಕೆಯ ಭೌತಿಕ ಮಟ್ಟ ಮತ್ತು ಆಕೆಯ ಜ್ಞಾನ, ಆಧ್ಯಾತ್ಮಿಕ ಜ್ಞಾನ ಎಷ್ಟು ಒಂದು ಸಮೃದ್ಧವಾಗಿತ್ತು, ಆಕೆಯ ಯೋಚನಾ ಲಹರಿ ಎಷ್ಟು ದೂರದೃಷ್ಟಿಯಿಂದ ಕೂಡಿತ್ತು ಅನ್ನೋದಂತೂ ಖಂಡಿತವಾಗಿ ನಮಗೆ ಇದರಿಂದ ತಿಳಿದು ಬರುತ್ತೆ. ಮತ್ತೊಂದು ವಚನವನ್ನು ನಾನು ನಾಗಲಾಂಬಿಕೆಯ ವಚನವನ್ನು ಅವಳು ಯಾವ ಅನುಭವದಿಂದ ಆನುಭಾವಿಕ ಅಂಶವನ್ನು ಪಡೆದ್ಲು, ಆ ಅನುಭವ ಯಾರಿಂದ ಪಡೆದೆ? ಯಾವಾಗಲೂ ನಮಗೆ ಗುರು ಇಲ್ಲದೆ ಇರ್ತಕ್ಕಂಥ ಒಂದು ದಾರಿ ಬಹುಶಃ ಅದು ನಿರ್ಮಲವೂ ಆಗಿರೋದಿಲ್ಲ, ಬಹುಶಃ ಅದು ಪವಿತ್ರವಾಗೂ ಇರ್ಲಿಕ್ಕೆ ಸಾಧ್ಯತೆ ಇಲ್ಲ. ಈ ಹಿನ್ನೆಲೆಯಲ್ಲಿ ಈ ವಚನವನ್ನು ನಾನು ನಿರ್ವಚನ ಮಾಡಲಿಕ್ಕೆ ಪ್ರಯತ್ನ ಪಡ್ತೇನೆ. ಬಸವ ಮಾಡಿದಡಾಯ್ತು ಭುವಿಗೆ ಭಕ್ತಿಯ ಬೆಳಕು, ಬಸವ ಮಾಡಿದಡಾಯ್ತು ಗುರುಲಿಂಗ ಜಂಗಮ ಪೂಜೆ, ಬಸವ ಮಾಡಿದಡಾಯ್ತು ಲಿಂಗಾಂಗ ಸಾಮರಸ್ಯದ ಸುದೆಯು, ಬಸವ ಮಾಡಿದಡಾಯ್ತು ಭಕ್ತರಲ್ಲಿ ಸಮಭಾವ, ಎನ್ನ ಕಂಗಳೊಳಗೆ ಇಂಗದ ಭಾವ ಬಸವ, ಎನ್ನ ಮನ ಭಾವಂಗಳೊಳಗಾದ ಬಸವ, ಎನ್ನಂತರಂಗ ತುಂಬಿನಿಂದಾತ ಬಸವ, ಹೊರಗೆ ಗುರು ಬಸವನ ಕೀರುತಿ, ಹೊರಗೆ ಗುರು ಬಸವನ ಕೀರುತಿ, ಬಸವನ ಮಣಿಹವೇ ಎನ್ನ ಪ್ರಾಣವಿಂದು ಇಂದಿಗೆ, ಬಸವಣ್ಣ ಪ್ರಿಯ ಚನ್ನ ಸಂಗಯ್ಯನ ಸಾಕ್ಷಿಯಾಗಿ ಬಸವ ಜಯತು ಗುರು ಸಂಗನ ಬಸವ ಜಯತು. ಈ ನಾಗಲಾಂಬಿಕೆಯ ವಚನದಲ್ಲಿ ಗುರು ಲಿಂಗ ಜಂಗಮ ಲಿಂಗಾಂಗ ಸಾಮರಸ್ಯ ಸಮಭಾವ ತನು ಭಾವ ಕರುಣ ಆ ಎಲ್ಲ ಅಂಶದಲ್ಲಿಯೂ ಕೂಡ ನಿಜವಾಗಲೂ ನಮ್ಮ ಮುಂದೆ ಬಂದಿತ್ಕೊಂಡಿರ್ತಕ್ಕಂಥ ಮೂರ್ತಿ ಯಾವುದು ಅಂದರೆ ಆ ಬಸವನ ವ್ಯಕ್ತಿತ್ವದಿಂದ ನಾನು ನಿಜವಾದಂಥ ಸಮತೋಲನದ ಬದುಕನ್ನು ಕಂಡೆ ಅನ್ನೋದನ್ನು ನಾಗಲಾಂಬಿಕಾ ಭಾವಿಸಿ ಅನುಭಾವದ ಶಿಖರವನ್ನು ತ್ರಿವಿಧ ದಾಸೋಹವನ್ನು ಹೇಳ್ತಿದ್ದಾಳೆ. ಸ್ನೇಹಿತರೆ, ಶರಣ ಬಂಧುಗಳೇ, ಶ್ರೀಮತಿ ಶೀಲಾ ಮಣಿಮಠವರು ಈ ದಿನ ಮಹಿಳಾ ವಚನಕಾರ್ತಿಯರ ಬಗ್ಗೆ ಒಂದಷ್ಟು ವಿಚಾರಗಳನ್ನು ನಮ್ಮ ಮುಂದೆ ಇಟ್ಟಿದ್ದಾರೆ. ಶ್ರೀ ಬಸವ ಟಿವಿಯ ಪರವಾಗಿ ಅವರಿಗೆ ತುಂಬು ಹೃದಯದ ಧನ್ಯವಾದಗಳು. ಶರಣಾರ್ಥಿ, ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ. ನಿರಂತರವಾಗಿ ನೋಡ್ತಾ ಇರಿ ಶ್ರೀ ಬಸವ ಟಿವಿ. ಇದು ಸಂಸ್ಕಾರದ ಬೆಳಕು. ಎಲ್ಲರಿಗೂ ಶರಣಾರ್ಥಿ.